ಮಠ ತಿನ್ನಲ್ಲ ಬಿಲ್ ಜಗತ್ತಿನಲ್ಲಿ ಅವರೇನು ಕಷ್ಟಗಳಲ್ಲಿ ಪರಿಪೂರ್ಣವಾಗಿರುವಂತಹ ಭಗವಂತ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರ ನಾವು ಋತ್ವಿಜರು ಪುರೋಹಿತರು ವೇದಮಂತ್ರ ಪುರಸ್ಸರವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಪ್ರತಿಮೆಯಲ್ಲಿ ಒಂದು ವಿಶೇಷ ಸಂಗೀತನಾಗ್ತಾರೆ. ನಾವು ಕರೆದ ಮೇಲೆ ದೇವರು ಬಂದರು ಅಂತ ತಿಳಿದರೆ ತಪ್ಪು. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಭಗವಂತ ವಿಶೇಷ ಸನ್ನಿಹಿತನಾಗ್ತಾನೆ. ತನ್ನ ಸಾಮರ್ಥ್ಯದ ಅಭಿವ್ಯಕ್ತಿಯನ್ನು ಮಾಡ್ತಾನೆ. ಅವನು ಮಾತ್ರ ನಾವು ಚಿಂತನೆ ಮಾಡಬೇಕು. ನಾವು ಪ್ರತಿಷ್ಠಾಪನೆಯನ್ನು ಮಾಡಿದ್ದಕ್ಕೆ ದೇವರು ಬರ್ತಾನೆ ಅಂತ ನಾವು ತಿಳಿಯಬಾರದು. ಪರಮಾತ್ಮನ ಮುಖ್ಯ ಭಕ್ತರಾದ ವಾಯುದೇವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಸರ್ವತ್ರ ಸರ್ವದ ಸರ್ವಾಕಾರ ಸರ್ವೋತ್ಕೃಷ್ಟ ಸರ್ವೋತ್ಪಾದಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಸಮರ್ಪಕ ಸರ್ವಯೋಗ ಸರ್ವಜ್ಞಾನಾದ್ಯಾನಂದ ಮೋಕ್ಷಪ್ರದ ಸರ್ವಸತ್ತಾತ್ಮಕ ಸರ್ವಶಬ್ದವಾಚ ಸರ್ವಶಬ್ದ ಪ್ರವೃತ್ತಿಗಿಂತ ಸರ್ವಪ್ರವೃತ್ತಿ ಪರಿಪೂರ್ಣ ಇತ್ಯಾದಿಯಾಗಿ ಭಗವಂತನನ್ನು ನಿರಂತರವಾಗಿ ಸರ್ವತ್ರ ಉಪಾಸನೆ ಮಾಡುವಂತಹ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರೇ ನಮ್ಮ ಹೃದಯದಲ್ಲಿದ್ದು ತಾವೇ ಆ ಪ್ರತಿಷ್ಠಾಪನೆಯನ್ನ ಮಾಡಿ ನಮ್ಮನ್ನು ನಿಮಿತ್ತರನ್ನಾಗಿ ಮಾಡ್ತಾರೆ. ನಾವು ಕರೆದ್ರೆ ಭಗವಂತ ಯಾಕೆ ಮಾಡ್ತಾರೆ? ಅಷ್ಟು ಭಕ್ತಿಯಿಂದ, ಅನಂತ ಭಕ್ತಿ, ಅನಂತ ಜ್ಞಾನ, ಅನಂತ ವೈರಾಗ್ಯ, ಅನಂತ ಶ್ರದ್ಧೆಯಿಂದ ಶ್ರೀಮದಾಚಾರ್ಯರು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಅಮೃತಮಯವಾದ ಹಸ್ತಗಳಿಂದ ಅನಂತ ಜ್ಞಾನ ಭಕ್ತಿಗಳಿಂದ ಪ್ರತಿಷ್ಠಾಪಿತನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ನಾವು ಅನುಸಂಧಾನವನ್ನು ಮಾಡಿದ್ದೇವೆ. ನಾವೆಲ್ಲ ಮಾತ್ರ ಕಣ್ಣಿಗೆ ಕಾಣುವುದಕ್ಕೆ ಮಾತ್ರ ನಿಜವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅವರ ಪ್ರಾರ್ಥನೆಗೆ ಪರಮಾತ್ಮ ಬರುವುದು. ಅಂತಹ ಶ್ರೀಮದ್ ಆಚಾರ್ಯರ ಒಂದು ಅನುಗ್ರಹ, ಅವರ ಪ್ರೇರಣೆಯಿಂದ ಶ್ರೀಮದ್ ಆಚಾರ್ಯರ ಶಿಷ್ಯರಾದ ಪದ್ಮನಾಭತೀರ್ಥರೇ ಮೊದಲಾದ ಶ್ರೀಮದ್ ಟೀಕಾಕೃತ್ಪಾದರೇ ಮೊದಲಾದ ಎಲ್ಲ ಮಹಾಜ್ಞಾನಿಗಳ ಒಂದು ವಿಶೇಷವಾದ ಅನುಗ್ರಹದಿಂದ ಈ ಒಂದು ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ನಡೆದಿದೆ. ಶ್ಲೋಕದಲ್ಲಿ ಪೌರಾಣಿಕವಾದ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ದೇವಮಾತೆ ನಮಃ ಅಂತ ಈ ವೆಂಕಟೇಶ ನೀವೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶಾಸ್ತ್ರವಿಹಿತವಾದ ಯಾವುದೇ ಇಷ್ಟಾರ್ಥಗಳನ್ನು ದೇವರ ಮುಂದೆ ಇಟ್ಟರೂ ಅದನ್ನು ಪೂರ್ಣ ಮಾಡುವ ಕಾಮಿತಾರ್ಥಪ್ರದ ವೆಂಕಟೇಶ ಎಂಬುದಾಗಿ ನಾಮಕರಣವನ್ನು ನಾವು ಮಾಡಬಹುದು. ನಾವು ಮಾಡ್ತೇವೆ ಅಂತಲ್ಲ, ಪುರಾಣವೇ ಮಾಡಿದೆ. ಕಾಮಿತಾರ್ಥಪ್ರದಾಯ
ಇದ್ದೇನೆ ಎನ್ನುವುದಕ್ಕೆ ಏನು ಅರ್ಥವನ್ನು ಹೇಳಿದೆ ಅಂದರೆ ಅವರು ಪಡೆದರು. ಯಾರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀರೋ ಅವರಿಗೆ ಉತ್ತಮ ಬಹುಮಾನ ಶೀಘ್ರದಲ್ಲಿ ಭೋಜನದ ವ್ಯವಸ್ಥೆ. ಕಾಮಿಕವಾದ ಅರ್ಥವನ್ನು ಕೊಡ್ತಾನೆ ಪರಮಾತ್ಮ ಅಂತ ಮಾತ್ರ ತಿಳಿಯಬೇಡಿ. ಕಾಮಿಕವನ್ನು ಅರ್ಥವನ್ನು ಎರಡನ್ನೂ ಕೊಡುವಂತಹ ಪರಮಾತ್ಮ ದೇವರ ಅನುಗ್ರಹಿಸಿದ್ರೆ ಇಚ್ಛೆಗೆ ಬರೋದಿಲ್ಲ. ನಮಗೆ ವಚನಾನುಪತ್ತಿನಲ್ಲಿ ಹೇಳ್ತಾರೆ ಪರಮಾತ್ಮ ತನ್ನ ಜ್ಞಾನ ಇಚ್ಛಾ ಪ್ರಯತ್ನಗಳಿಂದ ನಮ್ಮಲ್ಲಿ ಜ್ಞಾನ ಇಚ್ಛಾ ಪ್ರಯತ್ನಗಳನ್ನು ಹುಟ್ಟಿಸಿ ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾನೆ ಅಂತ. ಅದು ಬಹಳ ಮಾತು. ನಾವೆಲ್ಲ ಬೇರೆ ಸೇವೆ ಮಾಡೋದು ನಾವು, ಬೇಡೋದು ನಾವು, ಕೊಡೋದು ಮಾತ್ರ ದೇವರು ಅಂತ ತಿಳಿಯಬೇಡಿ. ಸೇವೆ ಮಾಡಿಸುವವನು ದೇವರು, ಬೇಡಿಸುವವನು ಆ ಇಚ್ಛೆಯನ್ನು ಕೊಡುವವನು ಪರಮಾತ್ಮ. ಹೀಗಾಗಿ ಇಚ್ಛೆಯನ್ನು ಕೊಡುವವನು ಪರಮಾತ್ಮ ಆದ್ದರಿಂದ ಆ ಭಗವಂತನಿಗೆ ನಾವು ಮತ್ತೆ ಇನ್ನೊಂದು ಬೇಡಬೇಕು. ಏನಂತ? ಒಳ್ಳೆಯ ಇಚ್ಛೆಯನ್ನು ಕೊಡುವುದು. ಶಾಸ್ತ್ರವನ್ನು ಓದಬೇಕು, ಪಾಠ ಪ್ರವಚನ ಮಾಡಬೇಕು, ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡಬೇಕು. ಎಂದಿಗೂ ನಿಷಿದ್ಧವಾದ ಕಾರ್ಯಗಳನ್ನು ಮಾಡುವ ಇಚ್ಛೆ ಬರಬಾರದು. ಅಂತಹ ಕಾಮಿಕಾವನ್ನು ಪರಮಾತ್ಮ ಕೊಡಲಿಲ್ಲ. ಅದನ್ನು ಹೇಗಿದೆ ಪೌರಾಣಿಕ ಕಾಮಿಕ ಹಾಗೂ ಅರ್ಥ ಇವೆರಡನ್ನೂ ಪರಮಾತ್ಮ ಕೊಡ್ತಾನೆ ಅಂತ. ಕಾಮಿಕ ಅರ್ಥ ಕೊಡ್ತಾನೆ, ಕಾಮಿಕವಾದ ಅರ್ಥವನ್ನು ಕೊಡ್ತಾನೆ, ಕಾಮಿಕವನ್ನು ಅರ್ಥವನ್ನು ಎರಡನ್ನೂ ಕೊಡ್ತಾನೆ ಅಂತ. ಕಾಮಿಕ ಕಾಮಾಂತಲ್ಲ, ಕಾಮಿಕ ಭೂಮಿಯಿಂದ ಪ್ರಶಂಸ. ಆ ಪ್ರಶಂಸೆ ಪ್ರಶಸ್ತವಾದ ಕಾಮಗಳನ್ನು, ಶಾಸ್ತ್ರವಿಹಿತವಾದ ಕಾಮಗಳನ್ನೇ ದೇವರು ಹೆಂಗಸರಿರುವ ಸಿದ್ಧಾಂತ ಪರಮಾತ್ಮನನ್ನು ಕಾಣಿಸಬೇಕು, ಮೋಕ್ಷವನ್ನು ಕಾಣಿಸಬೇಕು, ಮೋಕ್ಷ ಸಾಧನವಾದ ಶ್ರವಣವನ್ನು ಅಪೇಕ್ಷೆ ಪಡಬೇಕು ಅಂತ ಮಹಾಭಾರತ ಅಪ್ರಯೋಗಗಳಲ್ಲಿ ನೀವೆಲ್ಲ ಕೇಳಿದ್ದೀರಿ. ಅಂತಹ ಕಾಮಿಕಾವನ್ನು ಅರ್ಥವನ್ನು ಕೊಡುವ ಕಾಮಿಕ ಅರ್ಥ ವೆಂಕಟೇಶ ಇಲ್ಲಿ ಒಂದು ಸನ್ನಿಹಿತ ಆಗಿದ್ದಾನೆ. ಭಗೀರಥ ತಪಸ್ಸು ಮಾಡಲಿಕ್ಕೆ ಅಂತ ರಥದಲ್ಲಿ ಕುಳಿತು ಅತ್ಯಂತ ವೈಭವದಿಂದ ಸಾಕ್ತಾ ಇರುವಾಗ ಮಧ್ಯದಲ್ಲಿ ಏನೋ ರಥಕ್ಕೆ ಅಡ್ಡಿಯಾಗಿರುವಂತಹ ಕಲ್ಲು ಮಣ್ಣು ತೆಗೆದು ಹಾಕುವ ಕೆಲಸ ನಮ್ಮ ಸಂಜೀವಾಚಾರ್ಯರು ಮಾಡಿರಬಹುದು. ಆ ಭಗೀರಥನ ತಪಸ್ಸಿಗೆ ಸೇವೆ ಮಾಡಿದ ಪುಣ್ಯದಿಂದ ಅವನಿಗೆ ಇಲ್ಲಿಯೂ ಸರಿ ಇಲ್ಲಿಯೂ ಸರಿ ಒಳ್ಳೆಯ ಪುಷ್ಕರಣಿ ನಿರ್ಮಾಣವಾಗಿದೆ. ವಿಜಯಪುರವಾಗಿ ನೀರು ಸಿಗೋದೇ ಬಹಳ ಕಷ್ಟ. ಆದರೂ ಕೂಡ ಗಂಗಾ ಈ ಸಕಲ ತೀರ್ಥಾಭಿಮಾನಿ ದೇವರ ಮುಖ್ಯ ಪ್ರಾಣದೇವರ ಮತ್ಸ್ಯ ತ್ರಿವಿಕ್ರಮಾನಿ ಆನಂದ ರೂಪಿಯಾದ ಭಗವಂತನ ಅನುಗ್ರಹದಿಂದ ಒಳ್ಳೆಯ ನೀರು ಬಂದಿದೆ. ಉತ್ತಮವಾದ ಭವನದ ನಿರ್ಮಾಣವಾಗಿದೆ. ಯಾಕೆಂದರೆ ಈ ಭವನದ ನಿರ್ಮಾಣವನ್ನು ಎಲ್ಲರೂ ಹೊಂದುತ್ತಾರೆ. ಇದು ಇಂಜಿನಿಯರ್ ಕೈಯಲ್ಲಿದೆ, ಹಣ ಇದ್ದರೆ ಕೆಲಸ ಆಗ್ತದೆ. ನೀರು ಬರಬೇಕು ಅಂದರೆ ಕೇವಲ ದೇವರ ಅನುಗ್ರಹದಿಂದಲೇ ಬರಬೇಕು. ಒಳ್ಳೆಯ ಪುಷ್ಕರಣಿಗಳು, ಉತ್ತಮವಾದ ಭವನ ಮನೋಗಿರಿಯಲ್ಲಿಯೂ ಸರಿ, ಈ ವೆಂಕಟಗಿರಿಯಲ್ಲಿಯೂ ಸರಿ, ಎರಡೂ ಕಡೆಗೆ ಒಳ್ಳೆಯ ಭವನಗಳ ನಿರ್ಮಾಣ. ಹತ್ತಾರು ಕಡೆಗೆ ಚಿಕ್ಕ ಮಕ್ಕಳನ್ನು ಆರಂಭ ಮಾಡಿಕೊಂಡು PUC ವರೆಗೆ BCA, BBA ಇತ್ಯಾದಿ ಎಲ್ಲ ಕೋರ್ಸ್ಗಳವರೆಗೆ ಆ ಡಿಗ್ರಿಗಳನ್ನೆಲ್ಲ ಕಲಿಸುವ ಕಾಲೇಜುಗಳು ಇವುಗಳೆಲ್ಲವನ್ನ ಮಾಡಿದ್ದು. ಎಲ್ಲ ಮಾಡಿದ್ದು ಕೇವಲ ಆ ವಿದ್ಯೆಗಳನ್ನು ಮಾತ್ರ ಕಲಿಯುವುದಕ್ಕೋಸ್ಕರ ಅಲ್ಲ. ಆ ವಿದ್ಯೆಗಳನ್ನು ಕಲಿತು ಅವರೆಲ್ಲ ಈ ಧರ್ಮ ಮಾರ್ಗಕ್ಕೆ ಬರಬೇಕು. ಸನಾತನ ಧರ್ಮವನ್ನು ಅವರು ಅನುಸರಣೆ ಮಾಡಬೇಕು. ನಮ್ಮ ಧರ್ಮವನ್ನು ಬಿಟ್ಟು ಬೇರೆ ಯಾವುದೋ ಕಾನ್ವೆಂಟ್ಗಳಿಗೆ ಹೋಗಿ ಆ ಒಂದು ಸಂಸ್ಕಾರವನ್ನು ತಲೆಯಲ್ಲೇ ಇಟ್ಟುಕೊಂಡು ಅಡ್ಡದಾರಿಗೆ ಹೋಗಬಾರದು. ಅವರೆಲ್ಲ ಸನಾತನ ಧರ್ಮವನ್ನು ಅನುಸರಣೆ ಮಾಡಬೇಕು ಅನ್ನೋ ಒಂದೇ ಒಂದು ಬಯಕೆಯಿಂದ ಈ ಲೌಕಿಕವಾದ ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಅವರು ಅಷ್ಟು ಮಾಡಿದ್ದಾರೆ. ಅವರೇ ಹೇಳಿದಂತೆ ಆಚಾರ್ಯರ ಒಂದು ವಿಶೇಷವಾದ ಮಾರ್ಗದರ್ಶನ, ಪ್ರೋತ್ಸಾಹ. ಹಿರಿಯ ಆಚಾರ್ಯರು ಹೇಗೆ ವಿಶೇಷವಾಗಿ ಮುಂಬೈ ಮಹಾನಗರದಲ್ಲಿದ್ದು ನಾನಾ ವಿಧವಾದ ರೀತಿಯಲ್ಲಿ ಭಕ್ತರನ್ನು ಸನ್ಮಾರ್ಗದಲ್ಲಿ ತರುವುದಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿ ಇಂತಹ ದೊಡ್ಡ ಸಂಸ್ಥೆಯನ್ನು ಸತ್ಯಜ್ಞಾನ ವಿದ್ಯಾಪೀಠ ವಾಣಿ ವಿಹಾರ ವಿದ್ಯಾಲಯಗಳು ಸ್ಥಾಪನೆ ಮಾಡಿದರು. ಹಾಗೆ ಬಹುಲಿ ಹಿರಿಯ ಆಚಾರ್ಯರ ಹಾಗೂ
ಕಾಲದಲ್ಲಿ ನಾವು ಮಾಡುವ ಸಭಾ ಪರೀಕ್ಷೆಗೆ ಕರೆದುಕೊಂಡು ಬಂದು ಚೆನ್ನಾಗಿ ಪರೀಕ್ಷೆಯನ್ನು ಕೊಡಿಸಿ ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗುವಂತೆ ಆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇವತ್ತು ಸ್ನಾನವನ್ನು ಮಾಡಿದ್ದಾರೆ. ಇದೇ ರೀತಿ ಇನ್ನೂ ಹೆಚ್ಚು ಶಾಸ್ತ್ರಗಳ ಪಾಠ ಪ್ರವಚನ ಅವರಿಂದ ನಡೆಯಲಿ. ಆಚಾರ್ಯರು ಹೇಳಿದ ಹಾಗೆ ಅನೇಕ ಜನರಿಗೆ ಜ್ಯೋತಿಷ್ಯ, ಅನೇಕ ಜನರಿಗೆ ಶಾಸ್ತ್ರಗಳು ಬೇರೆ ಬೇರೆ ರೀತಿಯಿಂದ ಅವರು ಹೇಳ್ತಾರೆ ಅಂತ ಇನ್ನೂ ಕೆಲವು ಆಚಾರ್ಯರಿಗೆ ಗೊತ್ತಿಲ್ಲ. ಆಯುರ್ವೇದದ ವಿದ್ಯಾರ್ಥಿಗಳು ಅವರಿಗಿದ್ದಾರೆ. ಸಾಕಷ್ಟು ಜನರಿಗೆ ಆಯುರ್ವೇದದ ಪಾಠವನ್ನು ಹೇಳಿ ಆಯುರ್ವೇದದ ಒಂದು ವಿಶೇಷವಾದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಶಾಸ್ತ್ರಗಳ ಪಾಠ ಪ್ರವಚನ, ಪ್ರಧಾನವಾಗಿ ಬ್ರಹ್ಮವಿದ್ಯಾ ಸರ್ವವಿದ್ಯಾ ಪ್ರತಿಷ್ಠಾ, ಈ ಬ್ರಹ್ಮವಿದ್ಯೆಯ ಪಾಠ ಪ್ರವಚನಗಳು ನಿರಂತರವಾಗಿ ನಡೆಯಲಿ. ಕಾಮಿಕಾರ್ಥಪ್ರಧಾನಂತಹ ವೆಂಕಟೇಶ ಮೊದಲು ಕೊಡಬೇಕಾದ ಕಾಮಿಕಾರ್ಥ ಅಂದರೆ ಈ ಶಾಸ್ತ್ರಗಳ ಪಾಠ ಪ್ರವಚನ, ಅದನ್ನು ವಿಶೇಷವಾಗಿ ಅನುಗ್ರಹಿಸಿ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಮಾಡಲಿ ಎಂಬುದಾಗಿ ನಮ್ಮ